ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ. ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ಹೇ ದೇವ, ಈ ನೀರೆಲ್ಲವೂ ತೀರ್ಥ, ಈ ನೀರೆಲ್ಲವೂ ತೀರ್ಥ. ಹೊಂಬೆಣ್ಣದಿಂದ ಆಗಸವು ಕಂಗೊಳಿಸುತ್ತಿರುವುದು. ಸೂರ್ಯೋದಯ, ಸೂರ್ಯೋದಯ ಬರೀ ಬೆಳಕಲ್ಲ, ಅದು ದೇವರ ದಯೆ, ಅದು ದೇವರ ದಯೆ. ಹೇ ಜಗದ ಕಂಡೆ, ಜಗದ ಉದಯಕಾರನೇ, ಮೂಡಿಬಾ, ಮೂಡಿಬಾ ದೇವ, ಮೂಡಿಬಾ. ಈ ಜಗತ್ತನ್ನ ಅಲ್ಲ ಆವರಿಸಿಕೊಂಡಿರುವ ಅಜ್ಞಾನವೆಂಬ ಕತ್ತಲನ್ನು ಒಡೆದೂಡಿ ಬೆಳಕು ಎಂದ ಜ್ಞಾನವನ್ನು ಬಿತ್ತರಿಸಿದಂತೆ ಈ ಪಾಪಿ ಕರ್ಣನಿಗೆ ಅಂಟಿಕೊಂಡಿರುವ ಸೂತ ಎಂಬ ಅಪವಾದವನ್ನ ದೂರ ಮಾಡು ತಂದೆ, ದೂರ ಮಾಡು ದೇವ. ಈ ಪ್ರಕೃತಿಯ ಮಾತೆಯ ಮಡಿದಲ್ಲಿ ಕುಳಿತು ನಿನ್ನ ನಾಮವೊಂದೇ ಜಪಿಸುವೆ ದೇವ, ನಿನ್ನ ನಾಮವೊಂದೇ ಶಕ್ತಿ ದೇವ ನನಗೆ, ನಿನ್ನ ನಾಮವೊಂದೇ ಯುಕ್ತಿ ದೇವ ನನಗೆ. ಸಪ್ತಾಶ್ವರ ರಥರೂಢ ಪ್ರಚಂಡ ಕಶ್ಯಪಾದ್ಮಯ ಶ್ವೇತ ಪದ್ಮಧರ ದೇವ ತಾಂ ಸೂರ್ಯ ಪ್ರಣಮಾಮ್ಯಗ ಪ್ರಣಮಾಮ್ಯಗ ಪ್ರಣಮಾಮ್ಯಗ. ಹೇ ದೇವಾ,
ಕರ್ಣ. ಯಾರು ಯಾರು ನನ್ನ ಏಕಾಂತದ ಧ್ಯಾನಕ್ಕೆ ಭಂಗ ತಂದ ಯಾರಮ್ಮ ತಾಯಿ ನೀನು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ಅಂದರೆ ಅಮ್ಮ ಏನು ಹೇಳುತ್ತಿರುವೆ? ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ತಾಯಿ, ಸರಿಯಾಗಿ ಹೇಳಬಾರದೆ? ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ, ಕುಂತಿ ಎಂದು ಕರೆಯುತ್ತಿ. ಕುಂತಿ ಆ ಪಾಂಡವರನ್ನ ಆಡದ ಮಾತೆ ಕುಂತಿ ದೇವಿ ನನ್ನ ಆಡದ ಮಾತೆ. ಅಮ್ಮ ನಿನ್ನ ಪಾದಗಳಿಗೆ ನಮಸ್ಕಾರಗಳಮ್ಮ, ನಿನ್ನ ಪಾದಗಳಿಗೆ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಪುತ್ರ. ಅಮ್ಮ ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ.
ಅಮ್ಮ, ಜನಿಸಿದ ಮರುಕ್ಷಣವೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ನಾನು ಮಾಡಿದ ಅಪರಾಧವಾದರೂ ಏನು? ಅಮ್ಮ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿ ದೇಹವನ್ನ ತಿನ್ನದೇ ಬಿಟ್ಟವಮ್ಮ. ಈ ಪಾಪಿ ದೇಹವನ್ನ ತಿನ್ನದೇ ಬಿಟ್ಟವು. ಅಮ್ಮ, ಆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನ ಅತಿ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಸಾಕಿ ಸಲಹುವವು. ಸಾಕಿ ಸಲಹುವವು. ಮನುಷ್ಯ ಮಾತ್ರ ನನ್ನನ್ನು ಏಕಮ್ಮ ಜನಿಸಿದ ಮರುಕ್ಷಣವೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ? ಏಕಮ್ಮ ನಿರ್ದಯಳಾದೆ, ಏಕಮ್ಮ ನಿರ್ದಯಳಾದೆ. ಅಮ್ಮ, ಹೋಗಲಿ ಬಿಡು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ನೆನಪಾಯಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ? ಅಮ್ಮ, ಅಮ್ಮ, ಕಂದ ನಿನ್ನ ತಾಯಿ ನಾನೇನಯ್ಯ?
ಮೊದಲೇ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಇದುವರೆಗೂ ನೀನು ಬದುಕಿನ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ. ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣ. ನನ್ನನ್ನು ಅಮ್ಮ ಅಮ್ಮ ಈ ರೀತಿ ಮಾತನಾಡಬೇಡಮ್ಮ, ಈ ರೀತಿ ಮಾತನಾಡಬೇಡ. ಈ ರೀತಿ ಮಾತನಾಡಿದರೆ ಬಾಲಕನ ನನಗೆ ಶ್ರೇಯಸ್ಕರವಲ್ಲ ತಾಯೇ, ನನಗೆ ಶ್ರೇಯಸ್ಕರವಲ್ಲ. ಅಮ್ಮ ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ, ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯ. ಕುಮಾರ ಅಮ್ಮ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಸುಕೃತಿಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿ ಲಭಿಸಬೇಕು ತಾಯೇ, ಅದು ಎಲ್ಲಿ ಲಭಿಸಬೇಕಮ್ಮ? ಕುಮಾರ ಆಗಿದ್ದು ಆಗಿ ಹೋಯ್ತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳುವೆಂತು. ಸೌಭ್ರಾತ ದಾನ ಮಾಡು ಕರ್ಣ. ಅಮ್ಮ ಸೌಭ್ರಾತ ದಾನ ಇದೊಂದು ಮಾತನ್ನ ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ಆದರೆ ನಾನೆಂದಿಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಅದು ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಪುತ್ರ, ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರತ್ವವನ್ನು ಕಡೆ ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ ಏನು ವೀರ ಮಾತು, ಈ ರೀತಿ ನೀನೇ ಮಾತನಾಡಿದರೆ ಹೇಗಮ್ಮ? ಅಮ್ಮ ಪರದ ಆತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನೆಲ್ಲವೂ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಅಮ್ಮ ಆತನನ್ನು ತೊರೆಯುವುದು ಧರ್ಮವೇ? ಹಾಗೇನಾದರೂ ಆತನನ್ನು ತೊರೆದರೆ ಆ ಭಗವಂತನು ಮೆಚ್ಚುವನೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೆಳೆದಿದ್ದಾರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಕರ್ಣ, ಪಾಪಿ ಕರ್ಣ, ಏ ನೀಚ ಎಂದು ನಿಂದಿಸಲಾರು. ಇಲ್ಲಮ್ಮ, ವೀರ ಮಾತೆಯಾದ ನೀರೇ ನನಗೆ ಹಿತ ಬೋಧನೆ ಮಾಡುತ್ತಾಯೇ, ನೀನು ವೀರ ಮಾತೆಯ ನೀರೇ ಹಿತ ಬೋಧನೆಯನ್ನು ಮಾಡಮ್ಮ. ನಿಶ್ಚಯ ಕರ್ಣ, ನಿಶ್ಚಯ. ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ? ಸಂತೋಷ ಪಡಬೇಡವೇ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರು ಎನ್ನುವ ಭಾವನೆಗಳೇ ನನ್ನಲ್ಲಿ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಇದರಲ್ಲಿ ನನ್ನ ತಪ್ಪೇನಿದೆ? ಮಮ ಪ್ರಾಣಾಯ ಪಾಂಡವಾಯ ಎಂದು ಆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ, ಆ ಪಾಂಡವರಿಗೆ ಪ್ರಾಣದ ಭಯ ಎಲ್ಲಿ ಇರುವುದು? ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ? ಭಯಪಡದೆ ಹೇಗಿರಲಿ? ಹೋಗಲಿ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾತ್ಮಕನಾಗು ಪುತ್ರ. ಈ ರೀತಿ ಈ ಒಂದು ಮಾತನ್ನು ಬಿಟ್ಟು ಬೇರೆ ಯಾರಾದರೂ ಕೇಳು, ನಡೆಸಿಕೊಡುವೆನು. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ನನ್ನ ಸ್ವಾಮಿಗೋಸ್ಕರ ಹೋರಾಡಿ ಮಡಿಯುತ್ತೇನೆ. ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಎಲ್ಲ ಕಾರ್ಯಗಳು ನನ್ನಿಂದಲೇ ಶಾಂತವಾಗಬೇಕಾಗಿರುವಾಗ ಈ ರೀತಿ ಅವನ್ನು ತೊರೆಯುವುದು ಧರ್ಮವೇ ತಾಯಿ? ಇಲ್ಲಮ್ಮ, ಇಲ್ಲ, ನಾನು ಇದರಿಂದ ಪರಾನ್ಮುಖನಾಗಲಾರೆ ತಾಯೇ. ಹೌದಮ್ಮ, ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಕೊಲ್ಲಬೇಡ, ಅವರನ್ನು ಉಳಿಸು. ಅಮ್ಮ,
ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ತಾಯಿ. ಅಮ್ಮ, ಎಷ್ಟೇ ಆಗಲಿ ಅವರು ನಿನ್ನ ಮಕ್ಕಳು. ನಾನು ನಾನು ಕುಮಾರ, ನಿನ್ನ ಮಗ ಹೇಗೆ ತಾಯಿ? ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಪಾಂಡವರನ್ನ ಉಳಿಸಿಕೊಡಬೇಕೆ ತಾಯಿ, ಪಾಂಡವರನ್ನ ಉಳಿಸಿಕೊಡಬೇಕೆ? ಹಾಗಲ್ಲಮ್ಮ, ಹಾಗಲಿ. ಆ ಧರ್ಮರಾಯ ನಕುಲ ಸಹದೇವರು ನನ್ನೆದುರಿಗೆ ಬಂದು ನನ್ನ ದೇಹವನ್ನು ಚೂರು ಚೂರಾಗಿ ಕತ್ತರಿಸಿ ಚಿಂತೆ ಇಲ್ಲ, ನಾನು ಅವರ ಮೇಲೆ ಕೈ ಮಾಡುವುದಿಲ್ಲಮ್ಮ. ಆ ಭೀಮಸೇನನು
ಆ ಭೀಮಸೇನ ಬಂದು ತನ್ನ ಗದೆಯಿಂದ ನನ್ನ ತಲೆಯನ್ನು ಕೊಟ್ಟಿ ಕೊಟ್ಟಿ ಪುಡಿ ಮಾಡಿದರು. ನಾನು ಕೈ ಮಾಡುವುದಿಲ್ಲ. ಆದರೆ ಆ ನನ್ನ ಪರಮ ಅರ್ಜುನನು ಮಾತ್ರ ಬಿಡಲಾರೆ ತಾಯಿ. ಆ ಅರ್ಜುನನು ಮಾತ್ರ ಬಿಡಲಾರೆ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಅಷ್ಟೊಂದು ದ್ವೇಷ? ಹೌದಮ್ಮ, ಹೌದಮ್ಮ. ಆ ತೋಳನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯೇ. ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಒಂದು ವೇಳೆ ನನ್ನಿಂದ ಅರ್ಜುನನೇ ಹತನಾಗಲಿ ಅಥವಾ ಆ ಅರ್ಜುನಿಂದ ನಾನೇ ಹತನಾಗಲಿ, ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ಚಿಂತೆಯನ್ನ. ಹೋಗಲಿ ಬಿಡು ಪುತ್ರ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ ಮಗನೇ? ಅಮ್ಮ, ಹೆತ್ತ ತಾಯಿಯ ಆಸೆಯನ್ನ ನಡೆಸಿಕೊಟ್ಟು ನಿನ್ನ ಮಗನ ಋಣವನ್ನಾದರೂ ತೀರಿಸುವೆನು ಅಮ್ಮ. ಹೆತ್ತ ತಾಯಿಯ ಋಣವನ್ನಾದರೂ ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ? ಅಮ್ಮ, ಈ ಕರ್ಣ ದಾನಶೂರ ವೀರ ಕರ್ಣ ನಿನ್ನ ಮಗನಮ್ಮ. ನಿನ್ನ ಮಗನ ಮೇಲೆ ಸಂದೇಹವೇ ತಾಯಿ? ಕೇಳಮ್ಮ, ಕೇಳು, ಅದೇನು ನಡೆಸಿಕೊಡುವೆನು. ಜನನಿ ನಿನ್ನ ಮಗನಿವನು ಅಮ್ಮ. ಜನನಿ ನಿನ್ನ ಮಗನಿವನು ಉಸಿಯಾಡುವರೆ. ಮಾತೆಯ ಮಾತೆಗೆ ಉಸಿಯಾಡಿದರೆ ಮೆಚ್ಚದೆ ಆ ಭಾಸ್ಕರನ. ಅಮ್ಮ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚದೆ ಆ ಭಾಸ್ಕರನು. ಆದರೂ ಸರಿಯೇ, ಎಂತಾದರೂ ಸರಿಯೇ ನಡೆಯಿಸಿ ಕೊಡುವೆನು ನಿನ್ನ ನುಡಿಯ. ನಿಜವಮ್ಮ, ಸತ್ಯವಾಗಿ ಎಂತಾದರೂ ಸರಿಯೇ ನಡೆಯಿಸಿ ಕೊಡುವೆನು ನಿನ್ನ ನುಡಿಯ. ಧರ್ಮದಾಡೆ ಆ ಧರ್ಮ ಜನಾಡೆ ನಿನ್ನ ಪಾದ ಕಮಲಗಳಾಡೆ ಜನನಿ. ದೊಡ್ಡ ಮಾನವ ಮರಳಿ ತೊಡಗಿರು ಕಷ್ಟ ಕಡೆಯ ಬೇಡಪ್ಪ, ಬೇಡ. ದೊಡ್ಡ ಮಾನವ ಮರಳಿ ತೊಡಗಿರು ಕಟ್ಟ ಕಡೆಯ ತನಕ ಮನ್ನಿಸು ಮಾತೆ ನೀನೆ ಪ್ರಾಣ ಮಗನ. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ನೀನು
ನಾನು ತೊಟ್ಟ ಬಾಣವ ಪುನಃ ತೊಡಬೇಡ. ಅಮ್ಮ, ನೀನೆಂತಹ ಹುಚ್ಚಿ ಅಮ್ಮ, ನೀನೆಂತಹ ಹುಚ್ಚಿ ಅಮ್ಮ. ಸನ್ಯಾಸಿಯು ಎಂದಾದರೂ ವಸ್ತ್ರಕ್ಕೆ ಆಸೆ ಪಡುವನೇ ನಮ್ಮ ವಸ್ತ್ರಕ್ಕೆ ಆಸೆ ಪಡುವನೆ. ಅಮ್ಮ, ಶರಶಕ್ತಿಯಲ್ಲಿ ಮೇರು ಪರ್ವತವೇ ಆಗಿರುವ ಈ ಕಣ್ಣನು ಒಂದೇ ಒಂದು ಸಲ ಬಳಸಿದ ಬಾಣವನ್ನ ಪುನಃ ಬಳಸುವಷ್ಟು ಏಡಿ ಏನಮ್ಮ? ಕುಮಾರ, ಇಲ್ಲಮ್ಮ, ಬಳಸಲಾರೆ. ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಳಲಾರೆ ತಾಯೇ. ಪುನಃ ಹೇ ಸುಯೋಧನ ಮಿತ್ರ, ಸುಯೋಧನ, ಈಗಲ್ಲ, ಈಗ ನೀ ಕೆಟ್ಟ ದೇವ, ಈಗ ಅಷ್ಟ ದಿಕ್ಪಾಲಕರೇ, ಮನುಮನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು ನನ್ನ ಸ್ವಾಮಿ ಕೌರವೇಶ್ವರನನ್ನ ನೀವೇ ಸಾಕಾಡ ದೇವ. ಬಾಲ್ಯದಲ್ಲಿಯೇ, ನನ್ನ ಬಾಲ್ಯದಲ್ಲಿಯೇ ಆ ಬಡ ಬ್ರಾಹ್ಮಣನು ಯುದ್ಧ ಕಾಲದಲ್ಲಿ ಭೂದೇವಿ ಕುಸಿಯುವಂತೆ ಶಾಪ ಕೊಟ್ಟನು. ವಿದ್ಯೆ ಕಲಿಸಿದ ಗುರು ಆ ಪರಶುರಾಮ, ಕಲಿಸಿದ ವಿದ್ಯೆ ಯುದ್ಧ ಕಾಲದಲ್ಲಿ ಮರೆತು ಹೋಗಲಿ ಎಂದು ಶಾಪ. ಆ ಇಂದ್ರನು ಕಪಟ ಬ್ರಾಹ್ಮಣನ ವೇಷದಲ್ಲಿ ಬಂದು ನನ್ನ ವಜ್ರ ಕವಚಗಳನ್ನೇ ಅಪಹರಿಸಿದನು. ಯುದ್ಧದ ಅಂತಿಮದಲ್ಲಿ ಆ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಕಿದನು. ಆ ಕೃಷ್ಣನು ಬಂದು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡು ಈಗ ನನ್ನೆತ್ತ ತಾಯಿ ಮಗನೇ, ಕುಮಾರ, ಕರ್ಣ, ದೊಡ್ಡ ಬಾಣವನ್ನು ತೊಡೆದಿರು ಎಂದು ವಾಗ್ದಾನ ಪಡೆದಳು. ಕುಮಾರ, ಆಗಲಿ. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಪೌರುಷವಿರುವವರೆಗೂ ಹೋರಾಡಿ ಮಡಿಯುತ್ತೇನೆ. ಅಮ್ಮ, ಈ ಯುದ್ಧದಲ್ಲಿ ಖಂಡಿತ ನಮಗೆ ಜಯವಿಲ್ಲ. ಹೌದಮ್ಮ, ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ಶ್ರೀಕೃಷ್ಣನ ಕುಟಿಲೋಪಾಯಗಳು ಲಭಿಸಿದವು ತಾಯಿ, ಲಭಿಸಿದವು. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿಯೇ, ಹೋಗಿ ಬಾ. ಅಮ್ಮ, ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕರ್ಣ? ಅಮ್ಮ, ಇವನು ಕರ್ಣ ಅಮ್ಮ. ನೀನೆತ್ತ ಮಗನ ಮೇಲೆ ಸಂದೇಹವೇ ತಾಯಿ? ಕೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿಗಳನ್ನ ಬಿಡಬಲ್ಲೆ, ಕಟ್ಟಕಳೆಯೋ ಅಧರ್ಮದ ದಾಶಯನು ಜನನಿ. ಅಮ್ಮ,
ಸಂಕಟವ ಬೇಡುವ ಹೆತ್ತ ತಾಯಿಯ ಪ್ರಥಮ ದರ್ಶನ ಹಿಂದೆ ಆಯಿತು. ಬಹುಶಃ ಇದೇ ಕೊನೆಯ ದರ್ಶನವೂ ಇರಬಹುದು. ಹೌದಮ್ಮ, ಹೌದು. ಅಮ್ಮ, ನನ್ನ ಕಟ್ಟ ಕಡೆಯ ಒಂದು ಮಾತನ್ನ ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಪುತ್ರ. ಖಂಡಿತವಾಗಿ ನಡೆಸಿಕೊಡುವೆಯಾ ಅಮ್ಮ? ಸತ್ಯವಾಗಿಯೂ ನಡೆಸಿಕೊಡುವೆನು ಮಗನೇ. ಅಮ್ಮ, ಈ ಭಾರತ ಯುದ್ಧವು ಮುಗಿಯುವುದರ ಒಳಗೆ ನಾನು ನಿನ್ನ ಮಗನೆನ್ನುವ ವಿಚಾರವನ್ನ ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದಮ್ಮ, ದೈವವಶಾತ್ ಈ ರಣರಂಗದಲ್ಲಿ ನಾನೇನಾದರೂ ಮಡಿದರೆ, ಹೌದಮ್ಮ, ನಾನೇನಾದರೂ ಮಡಿದರೆ ನನ್ನ ಉತ್ತರಾಧಿಕ್ರಿಯೆಗಳನ್ನು ಆ ಸತ್ಯ ಸಂದನಾದ ಧರ್ಮರಾಯನ ಕೈಯಿಂದಲೇ ನಡೆಸಿಕೊಡುವಂತೆ ಮಾತು ಕೊಡು ತಾಯೇ, ನನಗೆ ಮಾತು ಕೊಡು. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣೆಲ್ಲವುದೆಯೆಂದು. ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣೆಲ್ಲವುದೆಯೆಂದು.
ಹೋದಳು ಹೋದಳು. ಅಂದು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟು ಹೋದಳು. ಇಂದು ಪುನಃ ಈ ಗಂಗಾ ನದಿಯ ತೀರದಲ್ಲಿ ಒಂಟಿಯಾಗಿ ಬಿಟ್ಟು ಹೋದಳು. ಎಷ್ಟೇ ಆಗಲಿ ಅವಳು ನನ್ನ ತಾಯಿಯಲ್ಲ, ಅವಳು ಪಾಂಡವರ ತಾಯಿ ಕುಂತಿದೇವಿ. ನಾನು ರಾಧೇಯ, ನಾನು ರಾಧೇಯ. ಏ ವಿಧಿಯೇ, ನೀನು ಅನಂತ, ನೀನು ಅಗಣಿತ. ಈ ಪ್ರಪಂಚದಲ್ಲಿ ಈ ದೈವಾನುಬಲವಿಲ್ಲದವನು ಬದುಕಿದ್ದು ವ್ಯರ್ಥವೇ ಸರಿ. ಹೇ ದೇವಾ, ಈ ಕರ್ಣನಿಗೆ ಕೊಟ್ಟ ಕಷ್ಟವನ್ನು ಯಾರಿಗೂ ಕೊಡಬೇಡ ದೇವಾ, ಯಾರಿಗೂ ಕೊಡಬೇಡ. ಹೇ ವಿಧಿಯೇ, ಈ ಕರ್ಣನಿಗೆ ಕೊಟ್ಟ ಕಷ್ಟವನ್ನು ಯಾರಿಗೂ ಕೊಡಬೇಡ ತಾಯಿ ತಂದೆ. ವಿಧಾತನನ್ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯ